ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಾಗಿ ಹಿಟ್ಟಿನಿಂದ ಒಂದು ಲಾಡು ಮಾಡ್ಕೊಳ್ತಾ ಇದ್ದೀನಿ. ನಾನು ಕೂಡ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದಕ್ಕೆ ನೋಡಿ 1 ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇದು ನೋಡಿ ಕುಟ್ಟಿದ್ರೆ ಬೆಲ್ಲ ಒಂದು ಅರ್ಧ ಕಪ್ ಆಗುತ್ತೆ. ಅದಕ್ಕೊಂದು 1/4 ಕಪ್ ನೀರು ಹಾಕಿ ಇದನ್ನು ಮಾಡ್ಕೊಳ್ಬೇಕು, ಬೆಲ್ಲದ ಪಾಕ. ನೋಡಿ ಒಂದು ಸ್ವಲ್ಪ 1-2 ಸ್ಪೂನಷ್ಟು ಕೊಬ್ಬರಿ, ಆಮೇಲೆ 2 ಸ್ಪೂನಷ್ಟು ಎಳ್ಳು ಹುರಿದಿಟ್ಕೊಂಡಿದ್ದೀನಿ, ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ. ಈಗ ಬೆಲ್ಲನ ಒಂದು 1/4 ಲೋಟ ನೀರು ಹಾಕ್ಬಿಟ್ಟು ಕರ್ಗಕ್ಕೆ ಬಿಡೋಣ. 1-2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಈಗ ದ್ರಾಕ್ಷಿ ಗೋಡಂಬಿ ಕರೆದು ತಗೊಳ್ತಾ ಇದ್ದೀನಿ. ಈಗ ಅದೇ ತುಪ್ಪದೊಳಗೆ ಈಗ ರಾಗಿ ಹಸಿಟ್ಟು ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಒಂದು 5 ನಿಮಿಷ ಹುರಿದ್ರೆ ಸಾಕಿದು. ಈ ಎಳ್ಳನ್ನು ಬಿಸಿ ಹುರ್ಕೊಂಡಿದ್ನಲ್ಲ, ಅದನ್ನು ಪುಡಿ ಮಾಡ್ಕೊಂಡು ತೊಗೊಂಬರ್ತಿದ್ದೀನಿ. ಅದಕ್ಕೆ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದ್ರೆ ಇನ್ನೂ 1 ಸ್ಪೂನ್ ತುಪ್ಪ ಹಾಕ್ಬೋದು. ನೋಡಿ ಎಳ್ಳು ಪುಡಿ ಮಾಡ್ಕೊಂಬಂದಿದ್ದೀನಿ. ಈಗ ಅದನ್ನು ಕೊಬ್ಬರಿ ಜೊತೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಏಲಕ್ಕಿ ಕೂಡ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ. ಈಗ ಅದನ್ನು ರಾಗಿ ಹಿಟ್ಟೊಳಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ದ್ರಾಕ್ಷಿ ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ಇನ್ನೂ 1 ಸ್ಪೂನ್ ತುಪ್ಪ ಹಾಕ್ಕೋಬೋದು. ನನಗೆ ಸಾಕು ಅಂತ ನಾನು ಹಾಕ್ಕೊಂಡಿಲ್ಲ. ಬೇಕು ಅಂದರೆ ನೀವು ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೋಬೋದು ಇದಕ್ಕೆ. ನೋಡಿ ಬೆಲ್ಲ ಕೂಡ ಕರೆಕ್ಟಾಗಿ ಬಂತು. ಇದು ಪಾಕ ಎಲ್ಲ ಬರಬಾರ್ದು, ಎಳೆ ಪಾಕ ಆಗಲಿ ಗಟ್ಟಿ ಪಾಕ ಆಗಲಿ ಬರಲೇಬಾರ್ದು. ಸುಮ್ಮನೆ ಅಂಟಿಸ್ಬೇಕಷ್ಟೆ, ಜೇನುತುಪ್ಪದ ಥರ ಅಂಟ್ಕೋಬೇಕಿದು ಪಾಕ. ಅಲ್ಲಿ ತನಕ ಕರಗಿಸ್ಕೊಂಡು ಈಗ ಹುರಿದಿಟ್ಕೊಂಡಿರೋ ಹಿಟ್ಟೊಳಗೆ ಅದನ್ನು ಹಾಕ್ಕೊಳ್ಳೋಣ. ಇದು ಆರಿದ ಮೇಲೆ ತುಂಬ ಡ್ರೈ ಆಗಿಬಿಡುತ್ತೆ. ಅದರಿಂದ ಕಲಸೋವಾಗ ಒಂದು ಸ್ವಲ್ಪ ನೋಡ್ಕೊಂಡು ಪಾಕ ಹಾಕ್ಬಿಟ್ಟು ಕಲಿಸ್ಬೇಕು. ನಾನು ಇನ್ನೂ ಒಂಚೂರು ಪಾಕ ಹಾಕಿದರೂ ತಡೀತಿತ್ತದು. ಕಲಸೋ ಟೈಮಿಗೆ ಗೊತ್ತಾಗಲಿಲ್ಲ ಅದು. ಆಮೇಲೆ ಆರಿದ್ಮೇಲೆ ಇನ್ನೂ ಹಾರ್ಡ್ ಆಯ್ತದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಉಂಡೆ ಕಟ್ಕೊಳ್ಳೋಣ. ಚೆನ್ನಾಗಿ ಅದ್ಮಿ ಉಂಡೆ ಕಟ್ಕೊಂಡ್ರೆ ರಾಗಿ ಲಾಡು ರೆಡಿ. ಅದೇ ಥರ ಈಗ ಎಲ್ಲನೂ ಕಟ್ಕೊಳ್ತೀನಿ. ನೋಡಿ ರೆಡಿ ಆಯಿತು. ನನಗೊಂದು ಕಪ್ಪಿಂದ 6 ಉಂಡೆ ಆಗಿದೆ. ಅಲ್ಲ 6 ಅಲ್ಲ 7 ಉಂಡೆ ಆಗಿದೆ. ಇಷ್ಟ ಆದರೆ ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.